ಗಿರವಿ ಇಟ್ಟಿರುವ ಚಿನ್ನ ಆಭರಣಗಳು ಅಥವಾ ಕೊಟ್ಟ ಹಣ ಮತ್ತೆ ಬಂದು ನಿಮ್ಮನ್ನು ಸೇರಬೇಕು. ಯಾರೋ ಒಬ್ಬರಿಗೆ ದುಡ್ಡು ಕೊಟ್ಟಿದ್ದೀವಿ, ದುಡ್ಡಿಂದಕ್ಕೆ ಕೊಡ್ತಾನೇ ಇಲ್ಲ ಗುರುಗಳೇ. ಪ್ರತಿದಿನ ಫೋನ್ ಮಾಡಿದ್ರೆ ತೆಗಿಯಲ್ಲ, ಮೆಸೇಜ್ ಮಾಡಿದ್ರೆ ಬ್ಲಾಕ್ ಮಾಡ್ತಾರೆ. ಎಷ್ಟೇ ಕಷ್ಟಪಟ್ಟರು ಯಾರಿಂದನೇ ಫೋನ್ ಮಾಡಿದ್ರು ತೆಗೆದು 2 ನಿಮಿಷನೂ ಮಾತಾಡೋದಿಲ್ಲ, ಪಟ್ ಅಂತ ಇಟ್ಬಿಡ್ತಾರೆ. ನಮ್ಮ ದುಡ್ಡು ಬರುತ್ತೋ ಇಲ್ವೋ ಅಂತಲೇ ಗೊತ್ತಿಲ್ಲ. ಸಾಲ ಕಷ್ಟ ಅಂತ ಕೊಟ್ಟಿರ್ತೀವಿ, ಆದರೆ ಅದನ್ನು ತೀರಿಸ್ಬೇಕು ಅನ್ನುವ ಒಂದು ಮನೋಜ್ಞಾನನೂ ಅವರಿಗೆ, ಮಾನವೀಯತೆಯೂ ಕೂಡ ಇರುವುದಿಲ್ಲ. ನಮ್ಮ ಮೇಲೆ ಜಗಳಕ್ಕೆ ಬೀಳ್ತಾರೆ. ಸ್ನೇಹಿತನಿಗೋ ಅಥವಾ ಸಂಬಂಧಿಕರಿಗೋ ದುಡ್ಡು ಕೊಟ್ಟಿರ್ತೀವಿ, ಆದರೆ ದುಡ್ಡು ಕೇಳೋದಕ್ಕೂ ಸಂಕೋಚ ಆಗ್ತಾಯಿದೆ. ಮಾತಾಡೋದಕ್ಕೆ ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ. ಎಲ್ಲ ಥರನೂ ಮಾತಾಡಿ ಗೋಗರ್ದಾಯಿತು, ದುಡ್ಡು ಮಾತ್ರ ವಾಪಸ್ ಬರ್ತಾಯಿಲ್ಲ. ಇದರಿಂದ ಚಿನ್ನ ಆಭರಣಗಳನ್ನು ಕೂಡ ಗಿರವಿ ಇಟ್ಟಿರುವ ಪರಿಸ್ಥಿತಿ ಬಂದಿದೆ. ಗಿರವಿ ಇಟ್ಟಿರುವ ಚಿನ್ನಗಳನ್ನು ಬಿಡಿಸ್ಕೊಳ್ಬೇಕು, ಕೊಟ್ಟ ಹಣ ಮತ್ತೆ ವಾಪಸ್ ಮರಳಿ ಬರಬೇಕು ಅಂದರೆ ಈ ಒಂದೇ ಒಂದು ಪರಿಹಾರ ತಂತ್ರವನ್ನು ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ತುಂಬ ಜನರಿಗೆ ಪರಿಹಾರ ಕೊಟ್ಟಿದ್ದಾರೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಅದೇನು ಅಂತ ಹೇಳ್ತೀನಿ. ಅದೃಷ್ಟ ಧಾರೆ ಫೇಸ್ಬುಕ್ ಪೇಜನ್ನು ಅಥವಾ ಅಮೃತ ಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟ ಸಮಸ್ಯೆ ಇಂತಹ ಯಾವುದೇ ರೀತಿ ಇದ್ದರೂ ಕೂಡ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಈ ತಕ್ಷಣ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ, ಅವರು ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇವರು ಹೇಳಿರುವ ಹಾಗೆ ಕೊಟ್ಟ ಹಣ ಮರಳಿ ಬರಬೇಕು ಅಥವಾ ಗಿರವಿ ಇಟ್ಟಿರುವ ಚಿನ್ನ ಆಭರಣಗಳು ಬೇಗ ಮನೆಗೆ ಬಂದು ಸೇರಬೇಕು ಅಂದರೆ ಮೊದಲು ನೀವು ಮಾಡಬೇಕಾಗಿರುವ ಕೆಲಸ ಹಳದಿ ಬಟ್ಟೆ. ಹೌದು, ಒಂದು ಚೌಕಾಕಾರದ ಖರ್ಚೀಫಷ್ಟು ದೊಡ್ಡದಿದ್ರೆ ಸಾಕು. ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅಥವಾ ಬಿಳಿ ಬಟ್ಟೆಗೆ ಅರಿಶಿಣದ ನೀರಾಕಿ ಹಳದಿ ಬಟ್ಟೆಯನ್ನಾಗಿ ರೂಪಿಸಿಕೊಂಡರೆ ಇನ್ನೂ ಶ್ರೇಷ್ಠವಾಗಿ ಇರುತ್ತೆ. ಈ ಹಳದಿ ಬಟ್ಟೆಯಲ್ಲಿ 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನು, 1 ಮುಷ್ಟಿಯಷ್ಟು ಅಕ್ಕಿಯನ್ನು ಮತ್ತು 3 ಲವಂಗ, 3 ಏಲಕ್ಕಿ, 3 ಬೆಳ್ಳುಳ್ಳಿ ಮತ್ತು 3 ಒಣಮೆಣಸು, 3 ಕರಿಮೆಣಸು, 1 ರೂಪಾಯಿ ನಾಣ್ಯ ಮತ್ತು ಅದರ ಜೊತೆಗೆ ಅದೃಷ್ಟ ದೇವಿಯ ಕವಡೆ. ಈ ಅದೃಷ್ಟ ದೇವಿ ಕವಡೆ ಎಲ್ಲವನ್ನು ಸೇರಿಸಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಮಂಚದ ಕೆಳಭಾಗದಲ್ಲಿ, ಯಾರು ಓಡಾಡದಿರುವ ಜಾಗ ಅಂದರೆ ಅದೊಂದೇ ತಾನೇ, ಅದರ ಕೆಳಗಡೆ ಇಡಬೇಕು. ಇಡುವ ಮೊದಲು ಅದಕ್ಕೆ ಸಂಕಲ್ಪ ಸಹಿತ ಮನೆ ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಬೆಳಗಿನ ಜಾವ ಮಂಗಳವಾರ ಅಥವಾ ಶುಕ್ರವಾರ 2 ದಿನದಲ್ಲಿ ಯಾವತ್ತಾದರೂ ಒಂದು ದಿನ ಇದನ್ನು ಮಾಡಿ. ಬೆಳಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನವೇ ಆಗಬೇಕು. ಮಡಿಯುಟ್ಟ ನಂತರ ಮನೆ ದೇವರ ಮುಂದೆ ಇಟ್ಟು ಕುಲದಿಂದಲೂ ತಲಾಂತರದಿಂದಲೂ ಮನೆ ದೇವರನ್ನು ಪೂಜೆ ಬಂದಿರ್ತೀರ. ಹಾಗಾಗಿ ಮನೆ ದೇವರ ಮುಂದೆ ಇಟ್ಟು ನಿಮ್ಮ ಕಷ್ಟಗಳು, ಸಾಲದ ಸಮಸ್ಯೆಗಳು, ದುಡ್ಡು ಕೊಟ್ಟಿರೋದು ವಾಪಸ್ ಬರುವಂಥದ್ದು, ಗಿರುವಿಟ್ಟಿರೋ ಚಿನ್ನಗಳು ವಾಪಸ್ ಬರುವ ಹಾಗೆ ಮಾಡುವಂಥದ್ದು ಅಂತಂದು ಭಕ್ತಿಯಿಂದ ಬೇಡಿಕೊಂಡು ಎಲ್ಲವೂ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ಅದನ್ನು ಮಂಚದ ಕೆಳಗಡೆ ಇಟ್ಟು 3 ದಿನ ಅದನ್ನು ಇಡಬೇಕು. 4ನೇ ದಿನ ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನದಿಯಲ್ಲಿ ಬಿಡಬೇಕಾಗುತ್ತೆ. ಒಬ್ಬೊಬ್ಬರಿಗೆ ಹರಿಯುವ ನದಿ ಹತ್ತಿರನೇ ಇಲ್ಲ ಗುರುಗಳೇ, ತುಂಬ ದೂರ ಇದೆ, ಏನು ಮಾಡೋದು ಅಂತ ಗೊತ್ತಿರೋದಿಲ್ಲ. ಅವರ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಏನು ಮಾಡಬೇಕು ಅಂತ ಗುರುಗಳು ನಿಮಗೆ ಫೋನ್ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರವಾಗಿ ಹೇಳ್ಕೊಡ್ತಾರೆ. ತುಂಬ ಒಳ್ಳೆಯದಾಗುತ್ತೆ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ.